ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇವತ್ತು ಬಹಳನೇ ವಿಶೇಷವಾದ ದಿನ. ಯಾಕಂದ್ರೆ ನಾವು ಜಾತಿ ಧರ್ಮಗಳನ್ನ ತೊರೆದು ಎಲ್ಲರೂ ಒಗ್ಗೂಡಿ ನಾವೆಲ್ಲರೂ ಒಂದೇ ಎನ್ನುತ್ತಾ ಆ ಜಗನ್ಮಾತೆಯನ್ನ ಪ್ರಾರ್ಥಿಸ್ತಾ ಇದ್ದೇವೆ. ಲೋಕದ ಕ್ಷೇಮಕ್ಕಾಗಿ ದೀಪವನ್ನ ಬೆಳಗಿಸಿರೋ ಮುಖೇನ ಆ ನಾದಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ನಿಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗ್ಲಿ ಅಂತ ಹಾರೈಸ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ದೀಪವನ್ನ ಬೆಳಗಿಸಿರೋ ಮುಖೇನ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೋರಿಕೆ. ಖಂಡಿತ. ಗುರುಜಿ, ದೀಪವನ್ನ ನಾವು ನಿಸ್ವಾರ್ಥತೆಯ ಸಂಕೇತ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ತನ್ನನ್ನ ತಾನು ಸುಟ್ಕೊಂಡು ಎಲ್ಲರಿಗೂ ಬೆಳಕನ್ನ ನೀಡುತ್ತೆ. ಇವತ್ತು ನಾವೆಲ್ಲರೂ ಕೂಡ ಸ್ವಾರ್ಥವನ್ನ ತೊರೆದು ಲೋಕದ ಕ್ಷೇಮಕ್ಕಾಗಿ ದೀಪವನ್ನ ಬೆಳಗಿಸೋ ಮುಖೇನ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಅದು ನಿಮ್ಮ ಆಜ್ಞೆಯಂತೆ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬ್ರಹ್ಮಾಂಡ ಲೋಕದಲ್ಲಿ ಇಡೀ ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಭಗವಂತ ಕೃಪಾ ಕಟಾಕ್ಷವನ್ನ ನಾವುಗಳು ಎಲ್ಲಕ್ಕೂ ಜಗತ್ತಿಗೆ ಸಾರಬೇಕಾಗಿದ್ದ ಒಂದು ಸಮಯ, ಮನಜಾಗೃತಿಯನ್ನ ಮಾಡತಕ್ಕಂಥ ಸಮಯ. ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯಕ್ಕೆ ಪರಿಪೂರ್ಣವಾಗಿ ಆಜ್ಞವನ್ನ ಪರಿಪಾಲನೆ ಮಾಡುವಂಥ ಸಮಯ. ಜಗತ್ತಲ್ಲಿ 1180 ಜನ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳು ಎಲ್ಲರೂ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈ ತಪಸ್ಸನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಲೋಕ ಕ್ಷೇಮಕ್ಕೋಸ್ಕರ ಆ ದೀಪವನ್ನು ಬೆಳಗಿಸೋ ಮುಖಾಂತರವಾಗಿ ಪ್ರಳಯ ಕಾಲನ ತಡಿಬಹುದಾ, ಪ್ರಳಯವನ್ನ ಪ್ರಕೃತಿಯ ಲಯವನ್ನ ಸಂರಕ್ಷಿಸಬಹುದಾ, ವಿಶೇಷವಾಗಿರ್ತಕ್ಕಂಥ ಭಾರತ ದೇಶ ಅಲ್ಲದೆ ಇಡೀ ಭೂಗೋಳದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನ ಪರಿಪೂರ್ಣವಾಗಿ ಕಾಪಾಡಬಹುದಾ ಅನ್ನೋದಕ್ಕೆ ಈ ಒಂದು ದೀಪದ ಪ್ರಯತ್ನ. ಆ ದೀಪ ಎಲ್ಲ ಜಾತಿ ವರ್ಗದವ್ರಿಗೂ ಎಲ್ಲ ಧರ್ಮ ವರ್ಗದವ್ರಿಗೂ ದೀಪ ಬೇಕೇ ಬೇಕು. ಕತ್ಲು ಜೀವನದಲ್ಲಿ ಎಲ್ರಿಗೂ ಉಂಟು. ಆ ಬೆಳಕನ್ನು ನೀಡತಕ್ಕಂಥ ಭಗವಂತನು ಇವತ್ತು ಖಂಡಿತ ಬರಲಿ ಅಂತ ಹೇಳಿ ಆ ಸ್ವಾಗತ ನೀಡೋಕ್ಕೋಸ್ಕರ ಈ ದೀಪವನ್ನ ಬೆಳಗಿ ನಾವುಗಳು ಅವನಲ್ಲಿ ಯಾಚನೆ ಮಾಡ್ಕೋಬೇಕು. ಭಗವತಿ ಬರ್ತಾ ಇದ್ದಾಳೆ. ಅವಳು ಬರ್ತಾ ಇದ್ದ ಸಮಯದಲ್ಲಿ ಆ ಮುಹೂರ್ತದಲ್ಲಿ 7:05 7:25 ಮುಹೂರ್ತದಲ್ಲಿ ನಾವು ಆ ದೀಪಗಳನ್ನು ಪಂಚಭೂತಗಳಾಗಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಸಂಕೇತವಾಗಿ ಆ ದೀಪವನ್ನು ಬೆಳಗಿದಾಗ ಎಲ್ಲ 5 ವಿಧವಾದ ಎಣ್ಣೆಗಳನ್ನು ಹಾಕಿರ್ತಕ್ಕಂಥದ್ದು. ಕರ್ಮಣ್ಯವ ಅಧಿಕಾರಸ್ಯ ಅಂತ ಎಳ್ಳೆಣ್ಣೆ, ವಿಶೇಷವಾಗಿ ಧರ್ಮಕ್ಷಣ ಅಂತ ಹೇಳಿ ಭೂಮಿ ಒಳಭಾಗದಲ್ಲಿರ್ತಕ್ಕಂಥ ಕ್ರಿಮಿ ಕೀಟ ಜೀವರಾಶಿಗಳ ಪಕ್ಷಿಗಳಿಗೆಲ್ಲ ಆ ಇರತಕ್ಕಂಥ ಶೇಂಗಾ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂದರೆ ಕಲ್ಪವೃಕ್ಷ, ಎಲ್ಲ ದೇವತೆಗಳ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಒಂದು ಸಂರಕ್ಷಣೆ. ಅದಾದ ಮೇಲೆ ಹೊಂಗೆ ಎಣ್ಣೆ, ತಾಯಿಯ ಮಡ್ಲಲ್ಲಿದ್ದಷ್ಟು ತಣ್ಣಗಿರಲಿ ಅಂತ ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ ಅಥವಾ ಬೇವಿನ ಎಣ್ಣೆ. ಈ ಹಿಪ್ಪೆ ಎಣ್ಣೆ ಬೇವಿನ ಎಣ್ಣೆ ಬಂದು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವೃಕ್ಷರಾಜರಿಗೆ ನಮಸ್ಕರಿಸ್ತಾ, ಆ ಗಿಡ ಮರಗಳಿಗೆ ನಮಸ್ಕರಿಸ್ತಾ ನಮ್ಮ ಪ್ರಕೃತಿಯನ್ನ ಸಂರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲರ ಪರವಾಗಿ ಆ ದೀಪಗಳನ್ನು ಪಂಚಭೂತಗಳಾಗಿ ಹಚ್ಚಬೇಕಾದ ಒಂದು ಸಮಯ ಬಂದ್ಬಿಡ್ತು. ಈ ದೀಪವನ್ನ ಈಗ ಹಚ್ತಾ ಇದ್ದೀವಿ, ಬಹಳ ಸಂತೋಷ. ಆದರೆ ಸಂಜೆ ಕಾಲದಲ್ಲಿ ಲೋಕಕ್ಷೇಮಕ್ಕೋಸ್ಕರ ನೀವೆಲ್ಲರೂ ದೀಪ ಹಚ್ಚೋ ಸಮಯಕ್ಕೆ ಖಂಡಿತವಾಗ್ಲೂ ಆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕ್ಷಾತ್ ಕನ್ಯಾಕುಮಾರಿಯಲ್ಲಿ ಭೂಮಿಯ ಕೊನೆಯ ಭಾಗದ ಭಾರತ ದೇಶ ತುದಿಯಲ್ಲಿ ಹೋಗಿ ಆ ದೀಪವನ್ನು ಪ್ರಾರ್ಥನೆ ಮಾಡಿ 5 ದೀಪಗಳನ್ನು ಹಚ್ತೀನಿ. ಎಲ್ಲರ ಪ್ರಯತ್ನಕ್ಕೆ ನಾವು ಆ ಋಷಿಮುನಿಗಳನ್ನು ಯಾವತ್ತೂ ನೆನೆಸ್ಕೋಬೇಕು. ಒಂದಂತೂ ಎದೆ ತಟ್ಕೊಂಡು ಹೇಳೋವಂಥ ವಿಶೇಷ ವಿಷಯ ಏನು ಅಂದರೆ, ಭಾರತ ದೇಶ ಇಡೀ ಯಾವುದೇ ಒಂದು ಮಾಧ್ಯಮದಲ್ಲಾಗಲಿ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಯಾವುದೇ ಮಾಧ್ಯಮದವರಾಗಿ ಮುಖಾಂತರವಾಗಲಿ ಖಂಡಿತವಾಗ್ಲೂ ಇದು ಸಾಧ್ಯವಾಗದೇ ಇರೋ ಕೆಲಸವನ್ನು ಜೀ ಕನ್ನಡ ವಾಹಿನಿ ಮುಖಾಂತರವಾಗಿ ನಾವು ಈ ಬ್ರಹ್ಮಾಂಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರವಾಗಿ ನಿಸ್ವಾರ್ಥವಾಗಿ ಈ ಲೋಕ ಕಲ್ಯಾಣಾರ್ಥವಾಗಿ ದೀಪವನ್ನು ಹಚ್ತಾ ಇರೋದು ಇದೇ ಮೊದಲು. ಇದೇ ವಿಶೇಷವಾಗಿರ್ತಕ್ಕಂಥ ಸಂಬಂಧ. ಈ ಜೀವನ ಇದುವರ ತನಕ ಯಾವ ಮನುಷ್ಯನ ಕೈಯಲ್ಲೂ ಸಾಧ್ಯವಾಗದಿದ್ದ ಹಾಗೆ ಅವನ ಬಗ್ಗೆ, ಅವನ ಸ್ವಾರ್ಥದ ಬಗ್ಗೆ, ಅವನ ಚಿಂತನೆ ಬಗ್ಗೆ, ಅವನ ಸುತ್ತಮುತ್ತಲ ಬಗ್ಗೆ ಯೋಚನೆ ಮಾಡ್ತಿದ್ನೇ ಹೊರತು ಲೋಕಕ್ಷೇಮಂ ವವಹಾಮ್ಯಹಂ ಅಂದಾಗ ಮಂತ್ರವನ್ನು ಹೇಳ್ತೀವಿ ಹೊರತು ಯಾರಾದರೂ ಮಾಡಿರ್ತಕ್ಕಂಥದ್ದು, ಆಚರಣೆಯಲ್ಲಿ ತಂದಿರತಕ್ಕಂಥದ್ದು ನಾ ಭೂತೋ ನಾ ಭವಿಷ್ಯತಿ. ಆದ್ದರಿಂದ
ಜಾಗೃತಿಯನ್ನು ಮೂಡಿಸೋ ಸಮಯ ಬಂತು. ಎಲ್ಲರೂ ಆ ದೀಪವನ್ನು ಹಚ್ತಾ ಇದ್ದೀವಿ. ಆ ದೀಪವನ್ನು ಹಚ್ಚಕ್ಕೆ ಎಲ್ಲರೂ ಸಿದ್ಧವಾಗಿ, ಇನ್ನೇನು ಆ ಭಗವಂತನ ಕೃಪಾ ಕಟಾಕ್ಷವಾಗ್ತಕ್ಕಂಥ ಸಮಯ. ದಯವಿಟ್ಟು ಗಂಭೀರವಾಗಿ ಆಕಾಶವನ್ನು ನೋಡ್ತಾ, ನಿಮ್ಮ ಮಂತ್ರಗಳನ್ನು ನೀವೇ ಹೇಳ್ತಾ, ನಿಮ್ಮ ಧರ್ಮದಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಾಡ್ತಾ, ಯಾವುದೇ ಕಾರಣಕ್ಕೂ ಸದ್ಬುದ್ಧಿಗಳನ್ನ ಇಟ್ಕೊಂಡು ಆ ದೀಪಗಳನ್ನು ಬೆಳಗಿಸೋಣ ಅಂತ ಹೇಳಿ ಈ ಮುಖಾಂತರವಾಗಿ ದೀಪಂ ಜ್ಯೋತಿ ಪರಬ್ರಹ್ಮನ ಈ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ನಾವುಗಳು ಬೆಳಗಿನ ಜಾವದ ದೀಪದ ಮುಖಾಂತರವಾಗಿ ಹಚ್ತಾ ಇದ್ದೀವಿ. ಬಹಳ ಸಂತೋಷ. ಸಾಯಂ ಸಂಧ್ಯಾಕಾಲದಲ್ಲಿ ದಕ್ಷಿಣದಲ್ಲಿ ಅಂದರೆ ಋಣವನ್ನು ತೀರಿಸೋಕ್ಕೆ ದೇವಿಯ ನಾಲಿಗೆಯ ತುದಿ ಭಾಗದಲ್ಲಿ, ಭಾರತ ದೇಶ ಕೊನೆಯ ಭಾಗದಲ್ಲಿ, ಕನ್ಯೆ ಮುತ್ತೈದೆ ಆಗಿರ್ತಕ್ಕಂಥ ಕನ್ಯಾಕುಮಾರಿಯ ಕ್ಷೇತ್ರದಲ್ಲಿ ಅವಳನ್ನ ಸ್ಮರಣೆ ಮಾಡುತ್ತಾ, ಗುರುಮುಖೇನ ದೇವದರ್ಶಯಾಮಿ, ಜ್ಞಾನಗುರು ಆಗಿರ್ತಕ್ಕಂಥ ಸಾಕ್ಷಾತ್ ವಿವೇಕಾನಂದ ಸ್ವಾಮಿಗಳು ಅಲ್ಲೇ ನೆಲೆಸಿದ್ದಾರೆ. ಅವರ ಮುಖಾಂತರವಾಗಿ ನಾವು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಆ ದೀಪವನ್ನು ಸ್ಮರಣೆ ಮಾಡಿಕೊಂಡು ದೀಪಗಳನ್ನು 5 ಹಣತೆ ದೀಪಗಳನ್ನು ಸಮುದ್ರ ರಾಜನಿಗೆ ಒಪ್ಪಿಸಿದಾಗ, ಸಮುದ್ರದ ತೀರದಲ್ಲಿ ಹಿಂದೂ ಮಹಾಸಾಗರದ ಒಳಭಾಗದಲ್ಲಿ ಇರತಕ್ಕಂಥದ್ದೇ ಮಹಾಮೇರು, ಶ್ರೀಚಕ್ರದ ಮಹಾಮೇರು. ಆ ಮೇರು ಪರ್ವತ ಒಳಭಾಗದಲ್ಲಿ ಮಧ್ಯಬಿಂದುವಿನ ಸ್ವರ ಅಂತ ಕರಿತೀವಿ. ನಾವು ಭೂಗೋಳವನ್ನು 3 ಪಟ್ಟು ನೀರಿದೆ ಅಂತ ಹೇಳ್ತೀವಿ. ಆದರೆ ಭಾರತ ದೇಶ ಎಷ್ಟು ಪುಣ್ಯ ಅಂದರೆ, ಒಂದೇ ಭಾರತ ದೇಶದ ತುದಿಯಲ್ಲಿ 3 ಕಡೆ 3 ಸಾಗರಗಳಿದೆ. ಎಂಥ ವಿಶೇಷವಾಗಿರ್ತಕ್ಕಂಥ ಈ ಸಾಗರಗಳ ಮಧ್ಯದಲ್ಲಿ ನಾವು ಆ ದೀಪವನ್ನು ಹಚ್ಚಬೇಕಾದ್ರೆ ನಾಲಿಗೆಯ ತುದಿ ಅಂತಾಗ ಜೀವೇ ಶುದ್ಧಿ, ವಾಗ್ದಾನ ಕೊಡಲಿ ಜಗನ್ಮಾತೆ ಅಂತ ಹೇಳಿ ಆ ನಾಲಿಗೆಯನ್ನು ಸ್ಮರಣೆ ಮಾಡ್ಕೋಬೇಕು. ಓಂ ಅನ್ನೋ ಶಕ್ತಿ ಇದೇ ಶಿವನ ಸಮುದ್ರದ ಹತ್ತಿರದಿಂದ ಹಿಡಿದು, ಅಂದರೆ ಮೈಸೂರು ಡಿಸ್ಟ್ರಿಕ್ಟಿಂದ ಹಿಡಿದು ಬೆಂಗಳೂರು ಡಿಸ್ಟ್ರಿಕ್ಟ್ವರೆಗೂ ಮಧ್ಯಬಿಂದುವಲ್ಲಿ ಆ ಓಂ ಅನ್ನೋ ಶಕ್ತಿ ಬಂದು ಭೂಸ್ಪರ್ಶವಾಗತ್ತೆ. ಆಕಾಶವನ್ನು ನೋಡ್ತಾ ಇದ್ದಾಗ ಅಗ್ನಿ ಜ್ವಾಲೆಯಲ್ಲಿ ಓಂ ಅನ್ನೋದು ಕಾಣುತ್ತೆ. ಎಷ್ಟು ಜನಕ್ಕೆ ಕಾಣುತ್ತೋ, ಕಂಡ್ರೆ ಖಂಡಿತವಾಗ್ಲೂ ನಮ್ಮನ್ನು ರಕ್ಷಿಸ್ತಾಳೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ಇವತ್ತಿಗಲ್ಲ ನಾಳೆಗೂ ಆ ಭರವಸೆನ ಇಟ್ಕೊಳ್ತಾನೆ ಇರಬೇಕು. ಆ ಲೋಕಕ್ಷೇಮಂ ವಹಾಮ್ಯಹಂ ಅನ್ನೋದನ್ನ ಮುಂದಕ್ಕೆ ಸಾಕ್ತಾ ಹೋಗಬೇಕು. ಧರ್ಮವು ರಕ್ಷೋ ರಕ್ಷತಿ ಅಂತ ಆ ಧರ್ಮ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅಂತಿದ್ದೀವಿ. ನೀವುಗಳು ಅಷ್ಟೇ ನಿಸ್ವಾರ್ಥವಾಗಿ ಲೋಕಕ್ಕೋಸ್ಕರ ಎಲ್ಲರೂ ದೀಪವನ್ನು ಬೆಳಗಿಸಿ ಅಂತ ಈ ಮುಖಾಂತರವಾಗಿ ಕೊನೆಯದಾಗಿ ಯಾಚಿಸ್ತಾ ಇದ್ದೀನಿ. ಯಾಕೆಂದರೆ ಸಾಯಂಕಾಲದೊಳಗಾದರೂ ಕೆಲವರಿಗೆ ಜ್ಞಾನೋದಯ ಆಗಲಿ, ಸಾಯಂಕಾಲದೊಳಗಾದರೂ ಅವನು ಹಚ್ತಾ ಇದ್ದಾನಲ್ಲ ಅಂತಾದರೂ ಹೋಗಲಿ, ಜೊತೆಗೆ ಹಚ್ಚಲಿ, ಆಗಾದರೂ ಪಾಪಕರ್ಮಗಳು ತೊಳ್ಕೊಳ್ಳಿ. ಇಲ್ಲದಿದ್ದ ಪಕ್ಷದಲ್ಲಿ ಇಷ್ಟೇ ನಿನ್ನ ಹಣೆ ಬರ, ನಿನ್ನ ಕರ್ಮಣ್ಯೇವ ಅಧಿಕಾರಸ್ಯೆ ಮಾ ಫಲೇಶು ಕದಾಚರ ಅಂತ ಕೃಷ್ಣ ಪರಮಾತ್ಮ ಹೇಳಿದಂಗೆ ಧರ್ಮಯುದ್ಧ ಜಾಗೃತಿ ಆಗ್ತಾ ಇದೆ. ಈ ಜಾಗೃತಿಯಲ್ಲಿ ಪರಿಪೂರ್ಣವಾಗಿ ನಿಮ್ಗೆಲ್ಲರಿಗೂ ರಕ್ಷಣೆ ಕೊಡಲಿ ಅಂತ ಹೇಳ್ತಾ ನಾನು ಪರಿಪೂರ್ಣವಾಗಿ ಕಾಯ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ. ಯಾಕೆ, ಏನು, ಹೇಗಿಂದ ಯಾವ ಕಾಲಕ್ಕೆ ನಾವುಗಳ ಆ ಲಕ್ಷ್ಯವನ್ನು ಮಾಡಬಹುದು. ಈ ಕೊನೆಯ ರಕ್ಷಣೆಯನ್ನು ಯಾವ ಸ್ಪರ್ಶದಲ್ಲಿ ಅವಳು ಬಂದು ಭೂಮಿಗೆ ಇಳಿತಾಳೆ ಆ ದಿನವೂ ನಿಮಗೆ ಸೂಚಿಸ್ತೀನಿ. ಆ ಸಮಯದಲ್ಲಿ ನಾವು ಪ್ರಾರ್ಥನೆನ ಮಾಡಿ ಅವಳ ಆಣೆಗೆ ಪರಿಪೂರ್ಣವಾಗಿ ಪಾದಾರವಿಂದಕ್ಕೆ ಕ್ಷಣಸು ಅಂತ ಹೇಳಿ ಕೇಳ್ಕೊಂಡಾಗ ಅವಳಿಗೆ ಏನು ಮಾಡಬೇಕು, ಅವಳ ಕಾಣಿಕೆಯನ್ನು ನಾವು ಸಲ್ಲಿಸಬೇಕು. ಏನು ಆ ಕಾಣಿಕೆ, ಹೇಗೆ ಎತ್ತ ಅನ್ನೋದು, ಆ ಪೂಜೆ ಕಾಣಿಕೆ ಬಿಟ್ಟರೆ ಅವಳು ಇನ್ನೇನು ಕೇಳಲ್ಲ. ಅದನ್ನು ತಿಳಿಸ್ತೀನಿ. ಜಾಗೃತರಾಗಿರಿ.